ಇತ್ತೀಚಿನ ಸಮಯದಲ್ಲಿ ಭಾರತ ಚೀನಾ ಗಡಿಯಲ್ಲಿರೋ ಘರ್ಷಣೆ ಭಾರತ ಪಾಕ್ ಗಡಿಯಲ್ಲಿರೋ ಟೆನ್ಷನ್ ಗಿಂತ ಹೆಚ್ಚಾಗಿದೆ. ನರೇಂದ್ರ ಮೋದಿ ಅವರ ಹೊಸ ನೀತಿಗಳು ಚೀನಾ ದೇಶಕ್ಕೆ ಹೆದರಿಕೆ ಹುಟ್ಟಿಸಿರೋದೇ ಇದಕ್ಕೆ ಕಾರಣ ಅಂತ ಕೆಲವರು ಹೇಳ್ತಾರೆ. ಭಾರತ ಚೀನಾ ಗಡಿಯಲ್ಲಿ ಇತ್ತೀಚೆಗಷ್ಟೇ ನಡೆದ ಸೈನಿಕರ ಸಣ್ಣ ಸೆಣಸಾಟದ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದನ್ನ ನೀವು ನೋಡಿರಬಹುದು. ತದನಂತರದಿಂದ ಚೀನಾ ಒಂದಲ್ಲ ಒಂದು ರೀತಿಯಲ್ಲಿ ಭಾರತವನ್ನ ಮಾತಿನಲ್ಲಿ ಬೆದರಿಸ್ತಾನೆ ಬಂದಿದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ತಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ ಗಳಲ್ಲಿ ಆವೇಶಭರಿತ ಪೋಸ್ಟ್ ಗಳನ್ನ ಹಾಕಿದ್ದಾರೆ. ಒಂದು ಪೋಸ್ಟ್ ನಲ್ಲಿ ದೇಶದ ರಾಜಕೀಯ ಸಂಘರ್ಷದ ವಿರುದ್ಧ ಟೀಕೆ ಮಾಡ್ತಾ ಉಪ್ಪಿ, ನಮ್ಮ ದೇಶದ ಸಿಪಾಯಿಗಳು ಸಿಕ್ಕಿಂ ಗಡಿಯಲ್ಲಿ ಯುದ್ಧದ ಬೆದರಿಕೆಯನ್ನ ಎದುರಿಸ್ತಾ ಇರಬೇಕಾದ್ರೆ ನಮ್ಮ ಜನ ಒಳಗೊಳಗೆ ಕ್ಷುಲ್ಲಕ ವಿಷಯಗಳಿಗಾಗಿ ಜಗಳ ಆಡ್ತಾ ಇದ್ದಾರೆ ಅಂತ ಬರೆದಿದ್ದಾರೆ. ಮುಂದಿನ ಪೋಸ್ಟ್ ಗಳಲ್ಲಿ ಅವರು ಹೇಳಿರೋದು ಏನಂದ್ರೆ, ನಾವು ಇಸ್ರೇಲ್ ನಿಂದ ಕಲಿಯೋದು ಬಹಳಷ್ಟಿದೆ. ನಾವು ಆಳಿಸಿಕೊಳ್ಳುವುದಕ್ಕೆ ಸರಿ, ಆಳಲು ಅಲ್ಲ. ಹೇಗೂ ನಾವು ಬಂದ್ಗಳಿಗಾಗಿ ಪ್ರಸಿದ್ಧ. ನಾವು ನಮ್ಮ ಸೈನಿಕರಿಗೆ ಬೆಂಬಲ ಸೂಚಿಸಿ ಚೀನಾಗೆ ಎಚ್ಚರಿಕೆ ಕೊಡಲು ದೊಡ್ಡ ಪ್ರಮಾಣದಲ್ಲಿ ಬೀದಿಗಿಳಿದು ಪ್ರತಿಭಟನೆ ಯಾಕೆ ಮಾಡಬಾರದು? ಉಪ್ಪಿಯವರ ಈ ಎಲ್ಲಾ ಮಾತುಗಳ ಬಗ್ಗೆ ನಿಮ್ಗೆ ಏನನ್ನಿಸ್ತು? ನಿಮ್ಮ ಅನಿಸಿಕೆಯನ್ನ ನಮ್ಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.